ಕರ್ನಾಟಕ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಶ್ರೀ ಪಿ ಸುಜ್ಞಾನಮೂರ್ತಿಯವರು ಆಯ್ಕೆಯಾಗಿದ್ದು, ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಹಿಂದುಳಿದ ಮಹಾಜಾತಿಗಳ ಯುವ ಘಟಕದ ಜಿಲ್ಲಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಸದಾ ಮುಂದೆ ಇರುವ ಜನಾರ್ದನ್ ಜನಾಚಾರ್ ರವರು ಮಾತನಾಡಿದ್ದು, ಸುಜ್ಞಾನಮೂರ್ತಿಯವರು ಹಲವಾರು ದಿನಗಳಿಂದ ಶ್ರಮ ವಹಿಸಿ ರಾಜ್ಯ ವ್ಯಾಪಿಸಿ ಕಾರ್ಯನಿರ್ವಹಿಸಿದ್ದಾರೆ. ನಮಗೆ ಯಾವುದೇ ರೀತಿಯ ಅನುಕೂಲವಾಗಬೇಕು ಎಂದರೆ ಅವರಿಗೆ ಅರ್ಜಿಯನ್ನ ಸಲ್ಲಿಸಿ ನಮ್ಮ ಕುಂದುಕೊರತೆಗಳನ್ನ ನೀಗಿಸಿಕೊಳ್ಳಬಹುದು ಎಂಬ ಆಶಯವಿದೆ. ಅವರು ಕೂಡ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ನಂಬಿಕೆ ನಮಗೆ ಇದೆ ಎಂದು ಹೇಳಿದ್ದು ಅಭಿನಂದನೆಗಳನ್ನ ತಿಳಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ನಾನು ಹಲವಾರು ಕಾರ್ಯನಿರ್ವಹಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನನಗೆ ಯಾವುದೇ ರಾಜಕೀಯ ಪದವಿ ನೀಡಿದರೂ ಸಹ ನಾನು ನಿಭಾಯಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಇನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನಗೆ ಜಿಲ್ಲಾಧ್ಯಕ್ಷರಾಗುವ ಯಾವುದೇ ಅವಕಾಶ ಸಿಕ್ಕಿದ್ರು ಬೂತ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಯುವಕರನ್ನ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು. ಅವರಿಗಾಗಿ ಒಂದು ಕಮಿಟಿ ಮಾಡಬೇಕು. ಯೂತ್ಸ್ ರಾಜಕೀಯಕ್ಕೆ ಸಕ್ರಿಯವಾಗಿ ಬರುವಂತಹ ಕಾರ್ಯವನ್ನ ಮಾಡಬೇಕು ಮತ್ತು ಯುವ ಜನತೆಗೆ ಆದಷ್ಟು ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡಬೇಕೆಂಬುದೇ ನನ್ನ ಆಶಯ, ನನ್ನ ಕನಸು ಎಂದು ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರು ಅಥವಾ ನಮ್ಮ ಹಿರಿಯ ನಾಯಕರಿಗೆ ಅವಕಾಶ ಕೊಟ್ಟರು, ನಮ್ಮ MLA ಬಾಲಣ್ಣ ಅವರು ಹೇಳಿದಂತೆ ನಾವು ಕ್ಷೇತ್ರಾಭಿವೃದ್ಧಿಗಾಗಿ ಯುವ ಜನತೆಯ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಸರ್, ಈಗ ಕೆಲವು ದಿನಗಳಿಂದ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಸುಜ್ಞಾನಮೂರ್ತಿ ಅಧ್ಯಕ್ಷರಾದರು. ಈ ಸಂದರ್ಭ ಅಭಿನಂದನೆಗಳು. ಹೌದು ಸರ್, ಅವ್ರು ನಮ್ಗೆ ಆತ್ಮೀಯರಾಗಿದ್ದಾರೆ. ಅವ್ರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಭಾಳ ದಿನಗಳಿಂದ ಕೊಡುಗೆ ಮತ್ತು ಸಂಘಟನೆಯಲ್ಲಿ ಚತುರರಾಗಿದ್ದರು. ಅದರಿಂದ ಗುರುತಿಸಿ ಅವ್ರಿಗೆ ಸರ್ಕಾರದಿಂದ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ. ಅವರು ಈಗ ಇಷ್ಟು ದಿನಗಳಿಂದ ಆಕ್ಟಿವ್ ಆಗಲಿ ಒಂದು ದಿನವೂ ಕೂತ್ಕೊಳ್ದಿರ, ಮನೇಲಿ ಇಲ್ದಿರ ಇಡೀ ರಾಜ್ಯ ಸುತ್ತಾ ಇದ್ದಾರೆ. ಅವ್ರಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಏಕೆಂದರೆ ನಮ್ಮ ಇಷ್ಟು 2.5 ವರ್ಷದಿಂದ ನಿಗಮ ಮಂಡಳಿ ಖಾಲಿ ಇತ್ತು. ಸರ್ಕಾರದಿಂದ ಇವರು ಸಚಿವರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಿಗಮ ಮಂಡಳಿಗೆ ಅಧ್ಯಕ್ಷರೇ ಮಾಡಿರಲಿಲ್ಲ. ಈಗೇನು ಮಾಡಿದ್ದಾರೆ, ನಮ್ಮ ಸುಜ್ಞಾನಮೂರ್ತಿ ಅವ್ರನ್ನ ಮಾಡಿದ್ದಾರೆ. ನಾವೆಲ್ಲರೂ ಅಭಿನಂದಿಸಬೇಕು ಮತ್ತು ಎಲ್ಲರೂ ಒಪ್ಕೋಬೇಕು. ನಮಗೀಗ ವಿಶ್ವಕರ್ಮ ಜನಾಂಗಕ್ಕೆ ಅವರು ಇವಾಗ ಅಧ್ಯಕ್ಷ ಆಗಿರೋದು ನಾವೇನ ಕೇಳ್ಬೋದು. ನಮ್ಮ ಸಂಘಕ್ಕೆ, ನಮ್ಮ ಜಾತಿಗೆ ಏನು ಬೇಕಾದ್ರೂ ಅನುಕೂಲ ಆದಂಥ ಅವ್ರ ಹತ್ರ ಹೋಗ್ಬೋದು. ಅದು ನಿಗಮ ಮಂಡಳಿಯಲ್ಲಿ ಇರ್ತಾರೆ, ಯಾವಾಗ ಆಫೀಸಲ್ಲಿ ಅವೈಲೇಬಿಲಿಟಿ ಇರ್ತಾರೆ. ಅದರಿಂದ ಅವ್ರಿಗೆ ಹೋಗಿ ನಾವು ನಮ್ಮ ಕೆಲಸ ಕಾರ್ಯ, ನಮ್ಮ ಜಿಲ್ಲೆಗೆ ಏನಾಗಬೇಕು, ನಮ್ಮ ರಾಜ್ಯಕ್ಕೆ ಏನಾಗಬೇಕು ಅಂತ ಅವ್ರ ಹತ್ರ ಅರ್ಜಿಗಳು ಕೊಟ್ಟು ಕೆಲಸ ಮಾಡಿಸ್ಕೋಬೋದು. ಅದರಿಂದ ಅಭಿನಂದನೆ ಹೇಳಲೇಬೇಕು. ಆಮೇಲೆ ನಮಗೆ MP DK ಸುರೇಶ್ ಅವರು ಆತ್ಮೀಯರಾಗಿರೋದ್ರಿಂದ ನಮಗೆ ಹೆಚ್ಚಿನ ಕೆಲಸ ಆಯ್ತವೆ ಅಂತ ಅವ್ರ ಮೇಲೆ ಒಲವು ಜಾಸ್ತಿ ಇದೆ. ಸರ್, ಇನ್ನೊಂದು ಕಡೆ ವಿಶ್ವಕರ್ಮಕ್ಕೂ ಅವ್ರಿಗೂ ಸಂಬಂಧ ಇರೋರು ಏನು ಕೆಲಸ ಮಾಡಿಲ್ಲ, ದಿಢೀರಂಥ ಒಂದು ರಾಜಕೀಯ ಹಿನ್ನೆಲೆ ಒತ್ತಡದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಒಂದು ವಿಶ್ವಕರ್ಮದಲ್ಲೇ ಒಂದು ಗುಂಪಿದೆ, ಅವರು ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನಮ್ಮ ವಿಶ್ವಕರ್ಮದಲ್ಲಿ, ನಾವು ವಿಶ್ವಕರ್ಮ ಜನಾಂಗ ಹಿಂದುಳಿಯೋಕ್ಕೆ ಇದೇ ಕಾರಣ. ಯಾರೋ ಒಬ್ರು ಆಗಿದ್ದಾರೆ, ನಮ್ಮ ಸಮಾಜಕ್ಕೆ ಬಂದಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬಳಸ್ಕೊಂಡು ಕೆಲಸ ಕಾರ್ಯ ಮಾಡೋಣ ಅನ್ನೋದು ನಮ್ಮ ಜನಗಳಲ್ಲಿ ಇಲ್ಲ. ನೋಡಿ, ಇದನ್ನು ಟೀಕೆ ಮಾಡ್ಕೊಂಡಿರ್ತಿದ್ದೆ ಇದ್ದರೆ ಇನ್ನೂ 2 ವರ್ಷ ಇದೇ ಆಗುತ್ತೆ. ತಿರ್ಗಾ ಇನ್ನೊಬ್ರು ಬರ್ತಾರೆ, ಅವ್ರ ಮೇಲೆ ಇನ್ನೊಂದು ಗುಂಪು ಬರುತ್ತೆ, ಅದೇ ಅಪವಾದನೆ ಆಯ್ತದೆ, ಯಾರೂ ಕೆಲಸ ಮಾಡಲ್ಲ. ಈಗ ಸರ್ಕಾರದಿಂದ ನಿಗಮ ಮಂಡಳಿಗೆ ಅಧ್ಯಕ್ಷ, ಅವ್ರೇನು ಬೇರೆಯವರಾಗಿಲ್ಲ, ನಮ್ಮ ಜನಾಂಗದವರೇ. ಸುಜ್ಞಾನಮೂರ್ತಿ ಬಂದು ವಿಶ್ವಕರ್ಮ ಜನಾಂಗದವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಅವ್ರನ್ನ ಕಳ್ಕೊಂಡು ಬಳಸ್ಕೊಳ್ಳೋದು ಒಳ್ಳೆ ರೀತಿ. ಯಾರೋ ಅಪಪ್ರಚಾರ ಮಾಡಿದ್ರೆ ಅವ್ರನ್ನ ನಾಳೆ ಚೇಂಜ್ ಮಾಡಿಬಿಡ್ತಾರಾ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರನ್ನ ನಮ್ಗೇನು ಬೇಕು ಕಾರ್ಯಕರ್ತವಾಗಿ ಬಳಸ್ಕೋಬೇಕು. ಅವ್ರಿಗೆ ಹೆಚ್ಚಿನ ಸಹಕಾರ ಕೊಟ್ಟರೆ ಅವರು ಸರ್ಕಾರದ ಲೆವೆಲಲ್ಲಿ ನಮ್ಗೆ ಒತ್ತಡ ಹಾಕಿ ನಮ್ಮ ಜನಾಂಗಕ್ಕೆ ಒಳ್ಳೇದಾಗಲಿ ಅಂತ ಅವರು ಮಾಡ್ತಾರೆ. ಇದನ್ನು ಯಾರೇ ಟೀಕೆ ಮಾಡ್ಕೊಬಂದರೂ ಅದು ಪ್ರಯೋಜನ ಆಗಲ್ಲ. ನಮಗೇ ತೊಂದರೆ ಆಗುತ್ತೆ ಹೊರತು ನಮ್ಮ ಜನಾಂಗಕ್ಕೆ ತೊಂದರೆ ಆಗುತ್ತೆ ಅಂತ ಬೇರೆಯವ್ರಿಗೆಲ್ಲ ಏನೂ ಆಗಲ್ಲ. ಇದನ್ನು ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಅವ್ರನ್ನ ಬಳಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಜನಾಂಗದಲ್ಲಿ. ನಾನು ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೀನಿ ಮತ್ತು ಹಿಂದುಳಿದ ಮಹಾಜಾತಿಗಳಲ್ಲಿ ಯುವ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ. ಪಕ್ಷ ಸಂಘಟನೆಯಲ್ಲಿ ನಾನು ಯಾವಾಗೂ ನಿರಂತರವಾಗಿರ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಆಗಡಿ MLA ಅವರ ಆಶೀರ್ವಾದ ಮತ್ತು DK ಸುರೇಶ್ ಅವರ ಆಶೀರ್ವಾದ. ನಾವೇನು ಹೇಳಿ DK ಸುರೇಶ್ ಆಶೀರ್ವಾದ ಇಲ್ದಿರ ನಾವು ರಾಜಕಾರಣದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬಾಲಣ್ಣವರು ಅಷ್ಟೇ, ನಮ್ಮ ಪ್ರೀತಿಯಿಂದ ನಮ್ಮ ಹುಡುಗ, ನಮ್ಮ ಬಳಿಲಪ್ಪ, ಅವ್ರಿಗೆ ಇವಾಗ ಆಕ್ಟಿವ್ ಆಗಿ ಬಂದಿದೆ. ಯೂತ್ನ ಬೆಳೆಸಬೇಕು. ರಾಮನಗರ ಜಿಲ್ಲೆಯಲ್ಲಿ MP ಅವರ ಏನು ಕಲ್ಪನೆ ಇದೆ ಅಂದರೆ ಯುವಕರು ಹೆಚ್ಚಿನ ಆದ್ಯತೆಯಲ್ಲಿ ರಾಜಕೀಯಕ್ಕೆ ಬರಬೇಕು, ಯೂತ್ ಬೆಳಿಬೇಕು ಅಂತಿದೆ. ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ನಮ್ಗೆ ಗುರುತಿಸಿ
ನಮ್ಮ ಯುವ ಘಟಕಕ್ಕೆ ಜಿಲ್ಲಾಧ್ಯಕ್ಷ ಆಗಿದ್ದೀನಿ, ಆಮೇಲೆ ಉಪಾಧ್ಯಕ್ಷ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಜಿಲ್ಲಾಧ್ಯಕ್ಷ ಆಗಲಿ, ಇನ್ನು ಏನೇ ಪಕ್ಷದಲ್ಲಿ ನಮಗೆ ಕರ್ತವ್ಯ ಕೊಟ್ಟರು ನಾವು ನಿಭಾಯಿಸೋಕೆ ರೆಡಿ ಇದ್ದೀವಿ. ಸರ್, ಈಗ ಒಂದು ಜಿಲ್ಲಾಧ್ಯಕ್ಷ ಕೊಟ್ಟರೆ ನಿಮ್ಮ ಒಂದು ಕನಸೇನಿದೆ? ಸರ್, ನಮ್ಮ ಕನಸು ಏನಿದೆ ಅಂದರೆ ನಾವು ಬೂತ್ ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯುವಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ಮಾಡಬೇಕು, ಅವ್ರಿಗೊಂದು ಕಮಿಟಿ ಮಾಡಬೇಕು. ನಮಗೆ ಆಮೇಲೆ ಯೂತ್ಸು ರಾಜಕೀಯವಾಗಿ ಸಕ್ರಿಯವಾಗಿ ಬರುವಂಥ ಕೆಲಸ ಮಾಡಬೇಕು. ಅವ್ರಿಗೆ ಏನಿದೆ ಮಧ್ಯೆ ಆದ್ಯತೆ ಇಲ್ಲಿ, ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಏನಿದೆ ಹೆಚ್ಚಿನ ಆದ್ಯತೆ ಅಂದರೆ ಅವ್ರಿಗೆ ಉದ್ಯೋಗ ಕೊಡಿಸೋದು ಮೊದಲು ನಮ್ಮ ಆದ್ಯತೆ ಆಗಬೇಕು. ಸ್ಥಳೀಯ ಉದ್ಯೋಗ ಅಲ್ಲೆಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿಗಳಿದೆ ಅಲ್ಲಿ ನಮ್ಮ ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ನಮ್ಮ ಯೂತ್ಸ್ಗೆ ಮೊದಲು ಉದ್ಯೋಗ ಕೊಡೋದೇ ಕನಸು, ಅದೇ ಫಸ್ಟ್ ನಮಗೆ. ಸರ್, ಇದೇ ಒಂದು ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ. ಈ ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯ ನಮ್ಮ ರಾಮನಗರ ಜಿಲ್ಲೆ ಮತ್ತು ಕರ್ನಾಟಕ ಜನತೆಗೆ ಮತ್ತು ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ, ನಮ್ಮ ಎಲ್ಲ ಕರ್ನಾಟಕ ಜನಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯನ ಕೋರ್ತೀನಿ. ಜನಗಳಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಕನ್ನಡ ಬೇರೆ ಭಾಷೆ ಬಂದವರು ಕರ್ನಾಟಕದಲ್ಲಿ ಕನ್ನಡ ಕಲೀಲಿ, ಬೆಳೀಲಿ, ಕನ್ನಡದಲ್ಲಿ ಬಾಳಲಿ ಮತ್ತು ಎಲ್ಲರೂ ಕನ್ನಡ ಮಾತಾಡಲಿ ಅನ್ನೋದು ಘೋಷಣೆ ಮಾಡಿ. ಸರ್, ಕೊನೆಯ ಒಂದು ಪ್ರಶ್ನೆ. ನೆಕ್ಸ್ಟು ಕೆಲವು ದಿನ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಚುನಾವಣೆ ಬರುತ್ತೆ, ಅದು ತಾವೊಬ್ಬರು ಆಕಾಂಕ್ಷಿನ? ಸರ್, ನಮಗೆ ಇಲ್ಲಿ BCMA ಕ್ಯಾಟಗರಿ ಬಂದರೆ ಜನಾಂಗದರಿದ್ದಾರೆ, ಆಮೇಲೆ ನಮಗಿಂತ ದೊಡ್ಡವರಿದ್ದಾರೆ, ಏನು ಪಕ್ಷಕ್ಕೆ ದುಡ್ದಿದ್ದಾರೋ, ನಾವು ಈಗ ದುಡಿತಾ ಇದ್ದೀವಿ. ಅವ್ರಿಗೆ ಸ್ಥಾನ ಸಿಕ್ಕಿದ್ರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ನಮಗೆ ಪಕ್ಷ ಗುರುತಿಸಿ ನಮಗೂ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ MLA ಅವರು ಬಾಳಣ್ಣವರು ಇಂಥ ವ್ಯಕ್ತಿಗೆ ಮಾಡಿ ಅಂದರೆ ನಾವು ಪಕ್ಷದ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಲ್ಲ. ಪಕ್ಷಕ್ಕೋಸ್ಕರ ಯಾರೇ ಕ್ಯಾಂಡಿಡೇಟ್ ಆದರೂ ನಾವು ಮಾಡ್ತೀವಿ. ಪಕ್ಷ ಸೂಚಿಸಿದ್ರೆ ಅಂಥ ಕಾಲದಲ್ಲಿ ನಮಗೆ ನೀವು ಆಗಬೇಕು ಅಂತಿದ್ರೆ ನಾವು ಸದಾ ರೆಡಿ ಇದ್ದೀವಿ. ನಾವು MP ಅವರ ಆಶೀರ್ವಾದದಿಂದ ನಾವು ರೆಡಿ ಇದ್ದೀವಿ, ಮಾಡ್ತೀವಿ. ಸರ್, ಈಗ ಒಂದು ಕೆಲವು ದಿನ ಒಂದು ಕಾಂಟ್ರವರ್ಸಿ ಆಯಿತು ಬಿಡದಿ ಸರ್ಕಲಲ್ಲಿ, ಅದ್ರ ಬಗ್ಗೆ? ಸರ್, ಏನಿಲ್ಲ, ಅದು ಕಾಂಟ್ರವರ್ಸಿ ಅಂತೇನಿಲ್ಲ. ಅದು ನಾವು ಕೆಂಪೇಗೌಡರು ನಮ್ಮವರೇ, ಬೆಂಗಳೂರು ಕಟ್ತವರು ಕೆಂಪೇಗೌಡರು, ಆಮೇಲೆ ನಮ್ಗೆ ಸಂವಿಧಾನ ಹೇಳ್ಕೊಟ್ಟವರು ಅಂಬೇಡ್ಕರ್, ಎಲ್ಲ ಜನಾಂಗದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ದೊಡ್ಡವರಿದ್ದಾರೆ, ಬಾಲಣ್ಣವರಿದ್ದಾರೆ, ಆಮೇಲೆ ಅದಕ್ಕೆ ಕೆಂಪೇಗೌಡ ಸರ್ಕಲ್ ಅಂತ ಇದು ಮಾಡಿದ್ದಾರೆ, ಏನು ತಪ್ಪೇನಿಲ್ಲ. ಅಲ್ಲಿಗೆ ಅಂಬೇಡ್ಕರ್ದು ಒಂದು ಜಾಗ ನೋಡ್ತಾರೆ, ಎಲ್ಲಿ ಅಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ದೊಡ್ಡವರಿದ್ದಾರೆ, ತೀರ್ಮಾನ ಮಾಡ್ತಾರೆ. ನಾವು ಅದನ್ನು ಹೇಳೋಷ್ಟು ಏನು ದೊಡ್ಡವರು.